ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್, ಈಗ ನಾಷ್ಟಕ್ಕೆ ಸ್ವಲ್ಪ ಮೀನು ಸಾರು ಐತಿ. ನಮ್ಮ ಮನೆಯವರಂತೂ ತಿನ್ನಲ್ಲ ಮುದ್ದೆ. ನಾನೊಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡು ತಿನ್ಬೇಕಂತ ಸ್ವಲ್ಪ ನೀರಿಟ್ಟಿದ್ದೀನಿ. ನಮ್ಮ ಸಮೀರ್ ಸ್ವಲ್ಪ ತಿಂತಾನೆ, ನಾನು ಅಷ್ಟೇ. ನನಗೆ ಬೆಳಗ್ಗೆ ಎದ್ದು ಮೀನು ಸಾರಿದ್ರೆ ಮುದ್ದೆ ಮಾಡ್ಕೋಬೇಕಂತ ಆಸೆ ಆಗುತ್ತೆ. ಅದಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೇನೆ. ನೋಡ್ರಿ, ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡ್ರಿ, ಸಾಕು ಒಂದಿಷ್ಟು ಹಿಟ್ಟು. ನಾನೀಗ ಒಬ್ಬಳಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮೀನು ಸಾರಿನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ನೋಡ್ರಿ, ನಮ್ಮ ಮನೆಯವ್ರು ಸೊಪ್ಪು ತರುವಾಗ ಇಲ್ಲಿಂದನೂ ಗೊಂಜಾಳ ಹಾಕ್ಕೊಂಡು ಬಂದಿದ್ದಾರೆ. ನೋಡ್ರಿ, ನನಗಂತೂ ತುಂಬ ಇಷ್ಟ. ನನಗಂತೂ ಎಲ್ಲಿದ್ದರೂ ನಾನು ತರಿಸ್ಕೊತಾ ಇರ್ತೀನಿ, ತಗೊಬರ್ರಿ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಇದಕ್ಕೆ ಚೆನ್ನಾಗಿ ಕುದಿಸಿ ತಿನ್ನಬೇಕು ನೋಡಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಆಯಿತು. ಇನ್ನು ಆದಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಸ್ವಲ್ಪ ಏನಾದರೂ ಉಪ್ಪು, ನಿಂಬೆಹಣ್ಣು ರಸ ಹಚ್ಚಿ ತಿನ್ಬೇಕು ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಖಾರ ಪುಡಿಯಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಇವಾಗಿರಲಿ, ಇದು ಮಧ್ಯಾಹ್ನ ಮೇಲೆ ನೋಡೋಣಂತೆ ಮಾಡಿ. ನೋಡ್ರಿ ಫ್ರೆಂಡ್ಸ್, ಅಲ್ಲಿ ನೀರು ಕುದಿ ಬಂದೈತಿ. ಇಲ್ಲೊಂದು ಸ್ವಲ್ಪ ಹಿಟ್ಟು ಹಚ್ಕೊಬಿಡ್ತೇನೆ ನೀರಿಗೆ. ಹಾಗಾದರೆ ಚೆನ್ನಾಗಿ ಬರುತ್ತೆ ಅದು ಮುದ್ದೆ. ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಅಂಬ್ಲಿ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಆಮೇಲೆ ಹಿಟ್ಟು ಹಾಕಿ ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಮೊದಲು ಅಂಬ್ಲಿ ಮಾಡ್ಕೊಂಡು ಆಮೇಲೆ ನಾನು ಹಿಟ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಮುದ್ದೆ ಮಾಡ್ತೀನಿ. ನೋಡಿ ಫ್ರೆಂಡ್, ನೀರು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ನಾನು ಇದರಲ್ಲಿ ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ಇದು ಉಂಡೆ ಆದಂಗಾಗಲಿ. ನೋಡಿ, ಸ್ವಲ್ಪ ಕುದಿ ಬರಬೇಕು ಈ ನೀರು. ತುಂಬ ಟೇಸ್ಟ್ ಆಗುತ್ತೆ ಇದು. ಈ ಮುದ್ದೆಗಳು ಫ್ರೆಂಡ್ಸ್, ಚಿಕನ್ ಸಾರು, ಮಟನ್ ಸಾರು, ಮೀನು ಸಾರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮುದ್ದೆ. ನನಗಂತೂ ತುಂಬ ಇಷ್ಟ ರೀಪ ಮುದ್ದೆ ಅಂದರೆ. ನಮ್ಮ ಮನೆಯವರಂತೂ ತಿನ್ನಲ್ಲ, ಅವ್ರಿಗೆ ಹೋಗಲ್ಲ ಈ ಮುದ್ದೆ. ಅವ್ರೇನಿದ್ರು ರೊಟ್ಟಿ, ಪಲಾವ್ ಈ ಥರ ತಿಂತಾರೆ ನಮ್ಮ ಮನೆಯವರು. ಅದಕ್ಕೆ ದಿನ ಏನು ರೊಟ್ಟಿ ಸುಡ್ತೀರಾ ಫ್ರೆಂಡ್ಸ್? ನನಗೂ ದಿನ ರೊಟ್ಟಿ ಸುಟ್ಟು ಬೇಜಾರಾಗುತ್ತೆ. ದೋಸೆ, ಇಡ್ಲಿ ಅದನ್ನೆಲ್ಲ ಜಾಸ್ತಿ ಇಷ್ಟನೂ ಪಡಲ್ಲ ಅವರು. ಅದಕ್ಕಾಗಿ ನೋಡಿ, ಇವತ್ತು ಅವರಿಗೆ ಬಿಸಿ ಅನ್ನ ಮಾಡಿಕೊಟ್ಟಿದ್ದೀನಿ ಮೀನು ಸಾರು ಜೊತೆಗೆ. ನಾನು ಮಾತ್ರ ಮುದ್ದೆ ಮಾಡ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕಂತೂ ಮುದ್ದೆ ಆದರೆ. ನೋಡಿ, ಕುದೀತಾ ಬಂತಿದ್ದು. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ಕುದಿಸ್ಕೊಬಿಡ್ತೀನಿ. ಸ್ವಲ್ಪ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್. ಹಿಟ್ಟು ಹಾಕ್ಕೊಳ್ತೇನೆ ಇವಾಗ. ಬೇಗ ಕುದ್ದು ಬಂದುಬಿಡುತ್ತೆ. ಗ್ಯಾಸ್ ಸ್ಲೋ ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ನೀರು. ಹಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಚಮಚನ ಇದರಿಂದ ತೆಗೆದು ಆಮೇಲೆ ತಿರುಗಿಸ್ತಾರಲ್ಲ, ಅದರಿಂದ ಮುದ್ದೆ ಮಾಡಬೇಕು ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಹಿಟ್ಟು ಚೆನ್ನಾಗಿ ತಿರುಗಿಸ್ಕೊತ ಹೋಗ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದು ಬಿಡಬೇಡ್ದು, ಯಾಕಂದರೆ ಹಿಂಗೆ ತಿರುಗಿಸ್ಕೊತ ಹೋದರೆ ಗಂಟಾಗಲ್ಲ. ಇಳಿಸ್ಕೊಂಡು ಕೆಳಗಡೆ ಕಾಲಲ್ಲಿ ಹಿಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತ ಹೋದರೆ ಎಲ್ಲ ಗಂಟು ಹೊಡೆದು ಬಿಡ್ತಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಈಸಿಯಾಗಿ ಮುದ್ದೆ ರೆಡಿ ಆಗುತ್ತೆ. ಈಗ ಇದನ್ನು ಇಳಿಸ್ಕೊಳ್ತೇನೆ. ನೋಡಿ ಫ್ರೆಂಡ್, ಕೆಳಗೆ ಇಳಿಸ್ಕೊಂಡೆ ಇದನ್ನು ಕಾಲಲ್ಲಿ ಹಿಡ್ಕೊಂಡು ಚೆನ್ನಾಗಿ ಗಂಟು ಹೊಡಿತೀನಿ ಫ್ರೆಂಡ್ಸ್ ಇವಾಗ. ಇಲ್ಲ ಅಂದರೆ
ಅದು ಗಂಟಾಗೋ ಚಾನ್ಸ್ ಇರುತ್ತೆ ಫ್ರೆಂಡ್. ಈ ಥರ ಮಾಡ್ಕೋಬೇಕು, ಕಾಲಲ್ಲಿ ಹಿಡ್ಕೊಂಡು ಈ ಥರ ಮಾಡಬೇಕು ನಾನು ಸ್ವಲ್ಪ ಹೊತ್ತು. ಆವಾಗ ಗಂಟಾಗಿದ್ದೆಲ್ಲ ಕ್ಲೀನಾಗಿ ಸಣ್ಣದಾಗಿ ಹೊಡಿತವೆ. ನೋಡಿರಿ ಫ್ರೆಂಡ್ಸ್, ನಮ್ಮ ಮುದ್ದೆ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಇದನ್ನು ಸ್ವಲ್ಪ ಹಳ್ಳಕ್ಕೆ ಹಿಟ್ಟಿನ ವಾಸನೆ ಹೋಗೋಕ್ಕಾಗಿ ಮತ್ತೊಂದು ಸ್ವಲ್ಪ ಗ್ಯಾಸಲ್ಲಿ ಸಣ್ಣ ಉರಿಲಿ ಇಟ್ಬಿಡ್ತೀನಿ. ಈ ಥರ ರೊಟ್ಟಿಗಾದರೂ ಈ ಥರ ಮಾಡ್ಕೊಂಡು ರೊಟ್ಟಿ ಸುಡ್ಬೋದು ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ಮುದ್ದೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣಕ್ಕಾಗಿ ಬಂತು ಅಂತ ನೋಡಿ. ಎಲ್ಲಾದರೂ ಗಂಟಾಗಿದೆಯಾ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಹಳ್ಳಕ್ಕೆ ಇಟ್ಬಿಡ್ತೇನೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಸಣ್ಣ ಉರಿಲಿ ಮತ್ತೊಂದು ಸ್ವಲ್ಪ ನೀರು ಚಿಮ್ಮಿಸಿ ಇದನ್ನು ಸಣ್ಣ ಉರಿಲಿ ಇಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಅಳ್ಳು ಬರುತ್ತೆ ನೋಡಿ. ಒಂದು 5 ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್. ರೆಡಿ ನಮ್ಮ ಮುದ್ದೆ. ತಿನ್ನೋಕ್ಕಂತೂ ಚೆನ್ನಾಗಾಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಬಟ್ಲದಲ್ಲಿ ಈ ಥರ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಮುದ್ದೆನ. ಚೆನ್ನಾಗಿರುತ್ತೆ ಈ ಥರ ಮಾಡಿ ಹಾಕ್ಕೊಂಡ್ರೆ ನೋಡಿ. ಈ ಥರ ಒಂದು ಹಸಿ ಕೈಯಿಂದ ಹಿಂಗೆ ಬದ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಟ್ಲಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಾಯಿತು ಅಂತ. ಇನ್ನೊಂದು ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಬರುತ್ತೆ ಅಂತ ನೋಡಿ ಫ್ರೆಂಡ್. ಒಂದು ಮಾಡಿದ್ದೀನಿ, ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಷ್ಟು ಚಿಕ್ಕ ಬಟ್ಲು ತಗೊಂಡಿನಿ, ದೊಡ್ಡಕ್ಕಾದರೆ ಮತ್ತೆ ತಿನ್ನೋಕ್ಕಾಗಲ್ಲ ಅಂತ. ಸಣ್ಣವಿದ್ದರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಸಿ ಕೈ ಮಾಡಿಕೊಂಡು ಈ ಥರ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ, ಸ್ಮೂತಾಗಿ. ನೋಡಿ ಈ ಥರ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಇವಾಗ ಇದನ್ನು ಮತ್ತೊಂದು ಬಟ್ಲದಲ್ಲಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ರೆಡಿ ಆಯಿತು ನಮ್ಮದು. ನನಗೂ ಕೂಡ ಮತ್ತು ನನ್ನ ಸಮೀರಿಗೂ. ಈಗ ನೋಡಿ ಸ್ವಲ್ಪ ಸಾರು ಹಾಕ್ಕೊತೀನಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಮೀರ ಆಮೇಲೆ ಬಂದು ತಿಂತಾನೆ, ಈ ಕಡೆ ಹೊರಗೆ ಹೋಗಿದ್ದಾನೆ ನೋಡಿ. ಸೂಪರಾದ ಮುದ್ದೆ ಹಾಗೂ ಮೀನು ಸಾರು ನೋಡಿ ಫ್ರೆಂಡ್ಸ್. ಬನ್ನಿ ತಿಂಡಿ ತಿನ್ನೋಣ. ನಮ್ಮ ಮುದ್ದೆ ಹೇಗಿದೆ ಅಂತ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಮೀನು ಸಾರಿಗೂ ಹಾಗೂ ಮಟನ್ ಸಾರಿಗೂ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ತಿನ್ನೋಕ್ಕೂ ತುಂಬ ಸ್ಮೂತಾಗಿರುತ್ತೆ, ಒಳ್ಳೆ ತಿನ್ನೋಕ್ಕೆ ತಿಂಡಿ ನೋಡಿ ಫ್ರೆಂಡ್ಸ್. ಇದು ಕೂಡ ಮಧ್ಯಾಹ್ನ ಆದರೂ ಅಷ್ಟೇ, ಸಂಜೆ ರಾತ್ರಿ ಆದರೂ ಕೂಡ ತಿನ್ಬೋದು. ಈ ಮುದ್ದೆಗಂತೂ ಟೈಮಿಂಗ್ ಇಲ್ಲ ನೋಡಿ ಫ್ರೆಂಡ್ಸ್, ಯಾವಾಗಾದರೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು. ದಿನಕ್ಕೆ ಒಂದು ಸರಿ ಆದರೂ ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಮ್ಮ ಮುದ್ದೆ ರೆಡಿ ನೋಡಿ. ಫಸ್ಟು ನಾನು ಗೊಂಜಾಳ ಕುಚ್ಚಿದೆ ನೋಡ್ರಿ. ನನಗೆ ಗೊಂಜಾಳ ನೋಡಿಬಿಟ್ರೆ ಅದನ್ನ ಕುಚ್ಚಿ ತಿನ್ನೋವರೆಗೂ ನನಗೆ ಇದು ಸಮಾಧಾನನೇ ಇರಲ್ಲ, ಅಷ್ಟು ನನಗಿಷ್ಟ ಗೊಂಜಾಳ ಅಂದರೆ. ಅದಕ್ಕಾಗಿ ಗ್ಯಾಸ್ ಮೇಲೆ ಇಟ್ಟು ಹೋಗಿ ಪಾತ್ರೆ ತಿಕ್ಕ ಬಂದೆ. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿ ಕುಚ್ಚಿ ಬಂದು ಫ್ರೆಂಡ್ಸ್. ಈಗ ನಾನು ತಿನ್ನಬೇಕಂತ ನೋಡಿ ಪಾತ್ರೆಯಲ್ಲಿ ಈಗ ತಗೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ, ತಣ್ಣಗಾಗಿದ್ದಾವೆ. ಇನ್ನೂ ಸ್ವಲ್ಪ ಬಿಸಿ ಇದ್ದಾವೆ ನೋಡಿ ಫ್ರೆಂಡ್ಸ್. ಈ ಥರ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿದೆ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನನ್ನದು ಈಗ ತಿನ್ನೋ ಪ್ರೋಗ್ರಾಮ್ ನೋಡ್ರಿ. ನನಗೆ ವರ್ಷದಲ್ಲಿ 12 ತಿಂಗಳು ಕೊಟ್ಟರು ನಾನು ಅಷ್ಟು ಇಷ್ಟಪಟ್ಟು ತಿಂತೇನೆ ನೋಡ್ರಿ ಫ್ರೆಂಡ್ಸ್. ನನಗೆ ಇವಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್. ಇವಿಷ್ಟು ಇದರಲ್ಲಿ ತೆಗೆದು ಈ ಕಡೆ ಇಡ್ತೇನೆ ಫ್ರೆಂಡ್. ಇವಾಗ ತಣ್ಣಗಾಗಲಿ ಸ್ವಲ್ಪ. ನಿಲ್ತಾ ಇಲ್ಲಲ್ಲೋ, ಜಾರ್ತಾ ಇದೆ ಇದರಲ್ಲದು. ನೋಡೋಣ, ತಣ್ಣಗಾದರೆ ಕೈಯಿಂದನೇ ತಗೊತೀನಿ. ಬಿಸಿ ಇದಾವ್ರಿಪ್ಪ.
ತುಂಬ ಟೇಸ್ಟ್ ಬರ್ತಾವೆ ಫ್ರೆಂಡ್ ಇವು ತಿನ್ನಕ್ಕೆ. ನನಗಂತೂ ನಿಮಗೆ ಹೇಗಂತ ತಿಳಿಸಿ ಕಮೆಂಟ್ಸಲ್ಲಿ. ನಿಮಗೂ ಇಷ್ಟನಾ ಅಂತ ಕೂಡ ತಿಳಿಸಿ. ಬಿತ್ತು ನೋಡಿ ಫ್ರೆಂಡ್, ನಮ್ಮ ಗೊಂಜಾಳ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಮೀರ್ ಎಲ್ಲಿ ಹೋದನು ನೋಡಿಲ್ಲ. ಅವನು ಬರೋಕ್ಕಿಂತ ಮುಂಚೆ ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವನು ಬಂದರೂ ಕೂಡ ಬ್ಯಾಟಿಂಗ್ ಮಾಡ್ತಾನೆ. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮ ಗೊಂಜಾಳ. ಹಾಗೆ ನೋಡ್ರಿ ಫ್ರೆಂಡ್ಸ್, ಗೊಂಜಾಳ ತಿನ್ನುವಂಥ ಪ್ರೋಗ್ರಾಮ್ ನನ್ನ ನಡೀತಾ ಐತೆ. ನನಗೆ ಅರ್ಧ ರಾತ್ರಿಲಿ ಬೇಯಿಸಿ ಕೊಟ್ಟರು ಒಳ್ಳೆ ಅನ್ನಲ್ಲ ನೋಡಿ ಫ್ರೆಂಡ್ಸ್. ಈ ಗೊಂಜಾಳಕ್ಕೆ ಮಾತ್ರ ಬೇರೆ ಯಾರ ತಿಂತಾಯಿದ್ರೆ ನಾನು ಎಲ್ಲಿಂದನಾದರೂ ತರಿಸ್ಕೊಂಡು ಬೇಗ ತಿನ್ನಬೇಕು ಅನಿಸೋ ಹಾಗಾಗುತ್ತೆ. ನಾನು ಅಷ್ಟು ಇಷ್ಟಪಡ್ತೇನೆ ಇದಕ್ಕೆ. ಬೇರೆ ಯಾವುದಕ್ಕೂ ಅಷ್ಟು ಇಷ್ಟಪಡಲ್ಲ. ನಾನು ಈ ಗೊಂಜಾಳಕ್ಕೆ ಮಾತ್ರ ಅಷ್ಟು ಇಷ್ಟಪಡ್ತೇನೆ. ನನ್ನ ಫೇವ್ರೇಟ್ ಅಂದರೆ ಇದು ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ಫ್ರೆಂಡ್ಸ್. ನಿಮಗೆ ಇಷ್ಟ ಇದೆಯೋ ಇಲ್ಲ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ಜಾಸ್ತಿ ತಿಂತೀರಾ ಇಲ್ಲ ಅಂತಲೂ ತಿಳಿಸಿ ಫ್ರೆಂಡ್ಸ್. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇಲ್ಲ. ನಮಗಂತೂ ಇಷ್ಟ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆನೂ ಕೂಡ ತಿಳಿಸಿ ಹಾಗೆ.